ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಒಂದು ಆರೋಗ್ಯಕರವಾದಂಥ ಮತ್ತು ದೇಹಕ್ಕೆ ತಂಪು ನೀಡುವಂಥ ಒಂದು ರಾಗಿ ಅಂಬಲಿನ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವಂಥ ಒಂದು ಡ್ರಿಂಕ್ಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನೊಂದು ಗ್ಯಾಸ್ ಮೇಲೆ ಮಡಿಕೆನ ಇಟ್ಕೊಂಡು ಅದಕ್ಕೆ 1 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊತೀನಿ. ಸ್ವಲ್ಪ ನೀರು ಚೆನ್ನಾಗಿ ಬಿಸಿ ಆಗಬೇಕು. ಈ ಕಡೆ ನೀರು ಚೆನ್ನಾಗಿ ಬಿಸಿ ಆಗೋಷ್ಟರಲ್ಲಿ ಈ ಕಡೆ ನಾನು ಇದಕ್ಕೆ ಒಂದು ಬೌಲ್ನ ತೊಗೊಂಡು ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು 1 ಗಂಟಿಲ್ದಂಗೆ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆದಷ್ಟು ಇದರಲ್ಲಿ ಗಂಟು ಇರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆವಾಗ ರಾಗಿ ಅಂಬಲಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಹಿಟ್ಟನ್ನ ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೇಕಾದ್ರೆ ಇದಕ್ಕೆ ಕೆಲವೊಂದು ಸಿರಿಧಾನ್ಯಗಳೆಲ್ಲ ಸೇರಿಸ್ಕೊಂಡು ಮಿಲ್ಲಿಗೆ ಹಾಕ್ಸ್ಕೊಂಬಂದಿದ್ದೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಕೂಡ ಯಾವ ರೀತಿಯಾಗಿ ಮಾಡ್ಕೋಬೇಕಂತ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನಾನು ಇದಕ್ಕೆ ಮಿಲ್ಲಿಗೆ ಹಾಕ್ಸ್ಕೊಂಬರ್ಬೇಕಾದ್ರೆ ಗೋಧಿ ಮತ್ತು ಕಡಲೆಕಾಳು ಮತ್ತು ನವಣೆ, ಹುರುಳಿಕಾಳು, ಹಾಗೆಯೇ ಕಡಲೆ ಬೀಜ ಮತ್ತು ಹಾರ್ಕ, ಹೆಸರು ಕಾಳು, ಉದ್ದಿನ ಕಾಳು ಮತ್ತು ಉದ್ದಿನ ಬೇಳೆ, ರಾಗಿ ಮತ್ತು ಬಾದಾಮಿ ಇಂಥದ್ದೆಲ್ಲನೂ ಸೇರಿಸ್ಕೊಂಡು ಜೊತೆಗೆ ರಾಜ್ಮಾ ಕಾಳು ಇದೆಲ್ಲ ಸೇರಿಸ್ಕೊಂಡು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿದ್ದೆ. ಕೆಲವೊಂದು ಬೇಳೆಗಳ ಸೇರಿಸ್ಕೊಂಡಿದ್ದೆ. ಈ ರೆಸಿಪಿನ ನಾನು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೆ ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಆಲ್ರೆಡಿ ನನ್ನ ಹತ್ರ ಮಾಡಿರೋವಂಥದ್ದು ಸುಮಾರು ಇಟ್ಟಿದ್ದೆ, ಹಾಗಾಗಿ ಆ ಹಿಟ್ಟು ಖಾಲಿ ಆಗಬೇಕು. ಅದು ಖಾಲಿ ಆದ ನಂತರ ಖಂಡಿತವಾಗ್ಲೂ ಆ ಹಿಟ್ಟನ್ನ ಹೇಗೆ ಮಾಡ್ಕೋಬೇಕು ಅನ್ನೋದು ನಿಮಗೆ ಆ ವಿಡಿಯೋನು ಕೂಡ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ರಾಗಿ ಹಿಟ್ಟಿಗೆ ಎಷ್ಟು ಅಂದರೆ ರಾಗಿ ಅಂಬಲಿಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾವು ಆವಾಗಲೇ ಏನು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಅಂದರೆ ರಾಗಿ ಹಿಟ್ಟನ್ನ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ವಲ್ವ, ಅದನ್ನು ಕೂಡ ಒಂದು ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಈ ನೀರು ಚೆನ್ನಾಗಿ ಬಿಸಿ ಆಗಬೇಕು. ಅದಾದಮೇಲೆ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆದಷ್ಟು ಸ್ವಲ್ಪ ನೀರು ಚೆನ್ನಾಗಿ ಕುದಿ ಬರಬೇಕು. ಆವಾಗ ನಾವು ಇವಾಗ ಈ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೀರು ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಈ ಹಂತದಲ್ಲಿ ನಾವು ಆವಾಗಲೇ ಏನು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ವಿ ಅಂದರೆ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಸೇರಿಸ್ಕೊಂಡು 1 ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈ ಹಂತದಲ್ಲಿ ಸ್ವಲ್ಪ ಗಂಟು ಆಗ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಗಂಟು ಆಗದಿರೋ ರೀತಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಗಂಜಿ ರೆಡಿ ಆಗುತ್ತೆ ಅಥವಾ ರಾಗಿ ಅಂಬಲಿ ಕೂಡ ರೆಡಿ ಆಗುತ್ತೆ. ಇದನ್ನು ನಾನು ರಾತ್ರಿ ಹೊತ್ತೇ ಮಾಡಿ ಇಟ್ಕೋತೀನಿ. ಯಾಕಂತಂದರೆ ಬೆಳಗ್ಗೆ ಹೊತ್ತು ಮಾಡಿ ಬೆಳಗ್ಗೆ ಟೈಮ್ ಮಾಡಿಕೊಂಡು ನಾವು ಕುಡಿಯೋದು ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಅನಿಸಲ್ಲ. ಹಾಗಾಗಿ ನಾನು ರಾತ್ರಿಯೇ ಈ ರಾಗಿ ಅಂಬಲಿನ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಾನು ಟಿಫನ್ ಅಂತ ಏನೂ ಮಾಡಲ್ಲ, ಅಂದರೆ ತಿಂಡಿ ಅಂತ ನಾನು ಏನೂ ಕೂಡ ತಿನ್ನಲ್ಲ. ರಾಗಿ ಗಂಜಿನೇ ತಿಂಡಿ ರೀತಿಯಾಗಿ ತಿಂದ್ಕೊಂಡು ನಾನು ಆಫೀಸ್ಗೆ ಹೋಗೋದು. ಯಾಕಂತಂದರೆ ನಾನು ಸ್ವಲ್ಪ ಡಯಟ್ ಮಾಡಬೇಕಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿಯಾಗಿ ಮಾಡೋದು. ಹಾಗಾಗಿ ನನಗೆ ಈ ರಾಗಿ ಅಂಬಲಿ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೆ ನಾನು ಕಾಮಕಸ್ತೂರಿ ಬೀಜ ಅಂತ ಕೂಡ ಕರೀತಾರೆ, ಅದನ್ನು ನಾನು ರಾತ್ರಿ ಹೊತ್ತೇ ನೆನೆಸಿ ಇಟ್ಕೊಂಡು ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಬೇಕು ಅಂತಂದರೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಯೋದಷ್ಟೇ. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ದೇಹಕ್ಕೂ ಕೂಡ ತುಂಬ ತಂಪ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ನಾನು ಈ ಹಿಟ್ಟನ್ನ ಯಾವ ರೀತಿಯಾಗಿ ಮಾಡಬೇಕಂತ ನಾನು ಆಗಲೇ ಹೇಳಿದ್ದೀನಿ ನಿಮಗೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ನಾನು ಹಿಟ್ಟು ಮಾಡಿಸ್ಕೋಬೇಕಾದ್ರೆ ಹೇಗೆ ಮಾಡೋದು ಅಂತ ಕೂಡ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಈಗ ರಾಗಿ ಗಂಜಿ ರೆಡಿ ಆಯಿತು ಅಥವಾ ಈ ರಾಗಿ ಅಂಬಲಿ ರೆಡಿ ಆಯಿತು. ಈ ಥರ ಕುದಿ ಬರಬೇಕು. ಇದನ್ನು ಸೈಡಿಗೆ ಇಟ್ಕೊಂಡು ಇವಾಗ ನಾವು ಒಂದು ಕಾಟನ್ ಬಟ್ಟೆನ ನೀರನ್ನ ನೆನೆಸ್ಬಿಟ್ಟು ಈ ಥರ ಸುತ್ತಬಿಟ್ಟು ಮಡಿಕೆ ಕೆಳಗಡೆ ಇಡ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ಮಡಿಕೆ ಇನ್ನೂ ಕೂಡ ತಂಪಾಗಿರುತ್ತೆ ಮತ್ತು ರಾಗಿ ಅಂಬಲಿ ಕೂಡ ತಂಪಾಗಿರುತ್ತೆ. ಹಾಗಾಗಿ ಇಷ್ಟ ಆದರೆ ಇದನ್ನು ನಾವು ಬೆಳಗ್ಗೆ ಎದ್ದು ಕುಡಿಯೋದು. ಮತ್ತು ಈ ವಿಡಿಯೋನ ನಾನು ಬೆಳಗ್ಗೆ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೋಬೇಕಂತೇಳಿ ಇಲ್ಲಿ ನಾನು ಸೌತೆಕಾಯಿ ಮತ್ತು ಕ್ಯಾರೆಟು, ಬೆಟ್ಟದ ನೆಲ್ಲಿಕಾಯಿ ಮತ್ತು ನಿಂಬೆಹಣ್ಣು ಸೇರಿಸಿ ಮಾಡ್ಕೋತಾ ಇದ್ದೀನಿ. ಈ ಡ್ರಿಂಕ್ಸ್ನ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಬಾಡಿ ಏನಾದರೂ ಅಂದರೆ ದೇಹ ಏನಾದರೂ ತೂಕ ಹೆಚ್ಚಾಗಿದೆ, ನಮಗೆ ವೆಯ್ಟ್ ಕಡಿಮೆ ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಈ ಡ್ರಿಂಕ್ಸ್ನ ಕುಡಿತಾ ಬರೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಮತ್ತು ಸ್ಕಿನ್ ಕೂಡ ಗ್ಲೋ ಬರುತ್ತೆ. ಮತ್ತು ಡೈಜೆಷನ್ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅನ್ನೋರು ಆದಷ್ಟು ಈ ಜ್ಯೂಸ್ನ ಕುಡಿಯುತ್ತಾ ಬರೋದ್ರಿಂದ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ದೇಹ ತೂಕ ತುಂಬಾ ಜಾಸ್ತಿ ಆಗ್ತಿದೆ ಅನ್ನೋರು ಆದಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಈ ಟೀ ಕಾಫಿನ ಅವಾಯ್ಡ್ ಮಾಡಿ ಈ ಥರ ಜ್ಯೂಸ್ಗಳನ್ನ ಮಾಡಿಕೊಂಡು ಕುಡಿತಾ ಬರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ನೀವು ಬೇಕಂದರೆ ಜೇನುತುಪ್ಪ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಯಾವುದು ಕೂಡ ಜೇನುತುಪ್ಪ ಯಾವುದು ಬಳಸ್ತಾ ಇಲ್ಲ, ಬೇಡ ಅಂತೇಳಿ ಇದಿಷ್ಟನ್ನೇ ಹಾಕಿ ಮಾಡ್ತಾ ಇರೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಮತ್ತು ಇದನ್ನು ಕುಡಿಯೋದ್ರಿಂದ ತುಂಬಾ ಹೆಲ್ತಿ ಫುಡ್ ಆಗಿರುತ್ತೆ. ಹಾಗಾಗಿ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತೀರಾ ಅನ್ನೋರು ಆದಷ್ಟು ಬೆಳಗ್ಗೆ ಎದ್ದು ಕುಡಿತಾ ಬರೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥದ್ದೆಲ್ಲನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಮತ್ತು ನಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಂಡು ಇದಕ್ಕೆ ಬೇಕಾಗಿರೋಷ್ಟು ನೀರನ್ನ ಸೇರಿಸಿ ಸಣ್ಣದಾಗಿ ರುಬ್ಕೊಬೇಕಾಗತ್ತೆ.
ನಮ್ಮ ದೇಹ ಏನಾದರೂ ಡಿಹೈಡ್ರೇಷನ್ಸ್ ಆಗಿದೆ ಅಂದಾಗಲೂ ಕೂಡ ಈ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಅವಾಗಲೂ ಕೂಡ ಕಂಟ್ರೋಲಿಗೆ ಬರುತ್ತೆ. ಮತ್ತು ವಿಟಮಿನ್ ಸಿ ಮತ್ತು ಕ್ಯಾರೆಟಲ್ಲಿ ಮತ್ತು ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಇದು ಕುಡಿತಾ ಬರೋದ್ರಿಂದ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ. ಕಾಫಿ ಟೀನ ಅವಾಯ್ಡ್ ಮಾಡಿ ಇಂಥ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಇವಾಗ ನೋಡಿದ್ದನ್ನು ನಾನು ಸಣ್ಣದಾಗಿ ರುಬ್ಕೊಂಡು ಜ್ಯೂಸ್ ಥರ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದಿಷ್ಟ ಆದರೆ ಇದು ರೆಡಿ ಆಯಿತು. ತುಂಬ ಆರೋಗ್ಯಕರವಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಿಮಗೆ ಇದಕ್ಕೆ ಬೇಕಂತಂದರೆ ಏನಾದರೂ ಸ್ವೀಟ್ ಅನ್ನಿಸ್ಬೇಕಂದ್ರೆ ಸ್ವಲ್ಪ ಜೇನುತುಪ್ಪ ಕೂಡ ಸೇರಿಸ್ಕೋಬೋದು, ಇಲ್ಲಾಂದರೆ ಡೇಟ್ಸ್ ಕೂಡ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ರಾತ್ರಿನೇ ರಾಗಿ ಅಂಬಲಿನ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಸ್ವಲ್ಪ ಮೊಸರು ಮತ್ತು ಈ ಕಾಮಕಸ್ತೂರಿ ಬೀಜ ಅಂತ ಏನು ಕರಿತೀವಿ ಸೀಡ್ಸ್, ಇದನ್ನು ಕೂಡ ನಾನು ಓವರ್ನೈಟು ನೀರಲ್ಲಿ ಸೂಪ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಅಂಬಲಿ ಕೂಡ ರೆಡಿ ಆಗುತ್ತೆ. ನಾವಿಲ್ಲಿ ಟಿಫನ್ ಅಂತ ಏನೂ ಮಾಡಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಡಿಟಾಕ್ಸ್ ಡ್ರಿಂಕ್ಸ್ ಒಂದು ಕುಡಿದು ಆನಂತರ ಈ ಥರ ಯಾವ್ದಾದ್ರು ರಾಗಿ ಅಂಬಲಿ ಅಥವಾ ಯಾವುದಾದ್ರೂ ಒಂದು ಲೈಟ್ ಫುಡ್ನ ತಿಂದ್ಬಿಟ್ಟು ಆಫೀಸ್ಗೆ ಹೋಗೋದು ಅಷ್ಟೇ. ಯಾಕಂತಂದರೆ ನಾನು ಸ್ವಲ್ಪ ಡಯೆಟ್ ಮಾಡಬೇಕಂತೇಳಿ ವೆಯ್ಟ್ ಲಾಸ್ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಈ ರೀತಿಯಾಗಿ ನಾವು ಟಿಫನ್ ಅಂತ ಮಾಡೋದು. ರೈಸ್ ಎಲ್ಲ ಅಷ್ಟೊಂದು ಕಡಿಮೆ ನಮ್ಮ ಮನೇಲಿ, ರೈಸ್ ಎಲ್ಲ ನಾವು ಜಾಸ್ತಿ ಮಾಡ್ತೀವಿ, ಸ್ವಲ್ಪ ಕಡಿಮೆ ಮಾಡ್ತೀನಿ. ಹಾಗಾಗಿ ನಿಮಗೆ ಟಿಫನ್ ಬೇಕು ಅಂತ ಅನ್ಸೋದೇ ಇಲ್ಲ, ಈ ಫುಡ್ಡೇ ಹೆವಿ ಫುಡ್ ಅನಿಸುತ್ತೆ. ರಾಗಿ ಅಂಬಲಿ ತುಂಬಾ ರುಚಿಯಾಗಿರುತ್ತೆ. ಒಂದು ಗ್ಲಾಸ್ ಕುಡ್ಕೊಂಡು ಹೋದರೆ ಸಾಕು, ಲಂಚ್ವರೆಗೂ ನಮಗೆ ಹಸಿವೆ ಆಗಲ್ಲ, ಅಷ್ಟು ಹೆಲ್ತಿ ಫುಡ್ ಇದು. ಮತ್ತು ಅಷ್ಟು ಹೆವಿ ಫುಡ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಇದಕ್ಕೆ ಸ್ವೀಟ್ ಬೇಕಂತ ಅಂದರೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೋಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಥವಾ ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.